ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾವು ಇವತ್ತು ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ನನಗೆ ಯಾಕೋ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಇರಲಿಲ್ಲ. ಸೊ ಸಂಜೆ ಬಂತು ಪೂಜೆ ಮಾಡಿ ಈ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಟ್ ವಾಸ್ ಟೋಟಲಿ ಡಿಸಪಾಯಿಂಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಅಷ್ಟೊಂದು ವಿಡಿಯೋ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. 5 ದಿವಸ ಮಾಡೇ ಇರಲಿಲ್ಲ. ಲೈಕ್ ಅಲ್ಲೂ ಇಲ್ಲೂ ಹುಡ್ಕೋದೇ ಆಗೋಯಿತು. ಬಟ್ ಎಲ್ಲಿ ಹುಡ್ಕಿದ್ರೂ ಏನೋ ಇಟ್ಸ್ ನಾಟ್ ವರ್ತ್ ಇಟ್ ಅಂತ ಹೇಳ್ಬೋದು. ನಾನು ಒಂದು ಕ್ಷಣ ಒಂದು ಕ್ಷಣ ಅಂದರೆ ಬಿಡು ಬರ್ತಾಳೆ, ಎಲ್ಲೂ ಹೋಗಲ್ಲ ಅವಳು, ಮೇಲಷ್ಟೇ ಹೋಗೋದು ಅಂತ ಜಸ್ಟ್ ಸುಮ್ಮನೆ ಅದೇ. ಮತ್ತೆ ಹುಡುಕ್ತೆ ಒಂದು ಅರ್ಧ ಗಂಟೆ ಬಿಟ್ಟೋಗಿ. ಆ್ಯಕ್ಚುಲಿ ಒಂದ್ಸಲ ಏನಾಯಿತು ಅಂದರೆ ಹಿಂಗೆ ಎಲ್ಲ ಹುಡುಕ್ತಾ ಇರ್ಬೇಕಾದ್ರೆ ಅವಳು ಏನು ಮಾಡಿದ್ಲು ಅಂತಂದರೆ ಲೈಕ್ ಕಬೋರ್ಡಲ್ಲಿ ಹೋಗಿ ಮಲ್ಕೊಂಡಿದ್ಲು. ಅಂದರೆ ಬರೋಳು ಈಗ ಹಂಗಂತ ಹೇಳಿ ನನಗೆ ಅವಳು ಕೆಳಗಡೆ ಎಲ್ಲ ಹೋಗ್ತಾನೆ ಇರಲಿಲ್ಲ, ತುಂಬ ಹೆದರ್ಕೊಳ್ಳೋಳು. ಬಟ್ ಅದೇನಾಯಿತು ಗೊತ್ತಿಲ್ಲ, ಕೆಳಗಡೆ ಹೋಗಿದ್ದಾಳೆ. ನಾನೆಲ್ಲ ಹುಡ್ಕಿದ್ರು ಎಲ್ಲಾದರೂ ಇರ್ತಾಳೆ ಅಂತೇಳಿ ಸುಮ್ಮನೆ ಇದ್ದೆ. ಬಟ್ ನಮ್ಮ ಬೆಕ್ಕು ಬರಲೇ ಇಲ್ಲ. ಯಾರೋ ಹೇಳಿದ್ರು ನಾಯಿಗಿದಾಯಿತು ಅದು ಇದು ಅಂತ. ಸೊ ಆ್ಯಕ್ಚುಲಿ ಅದೊಂದು ವಿಡಿಯೋ ಮಾಡಿ ಹೇಳ್ತೀನಿ, ಬಿಟ್ಬಿಡಿ. ಇದು ನೋಡಿ, ಫಸ್ಟು ಟೋನರ್ ಹಾಕೋತಾ ಇದ್ದೀನಿ. ಇದೆಲ್ಲ ಗೊತ್ತಿದೆ, ನಾರ್ಮಲ್ ಸ್ಕಿನ್ ಕೇರ್ ಅಂತೂ ಮಾಡಲೇಬೇಕು. ಮತ್ತು ನನ್ನ ಸ್ಕಿನ್ ಹತ್ರ ತುಂಬ ಬ್ಲ್ಯಾಕ್ ಹೆಡ್ಸ್ ಆಗ್ತಾಯಿದೆ. ಯಾಕಂತಂದರೆ ನಾನು ತುಂಬ ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಸೊ ಇನ್ಮೇಲೆ ಆದಷ್ಟು ಸ್ಕ್ರೀನೆಲ್ಲ ಕಡಿಮೆ ಮಾಡಿ ನನಗೆ ಈ ಫೋನಿಗೆ ಅಡಿಕ್ಟ್ ಆಗೋದು ಬೇಡ ಅಂತ. ಈ ಫೋನಿಗೆ ಅಡಿಕ್ಟಾಗಿ ನಾನು ಅಷ್ಟೊಂದು ಬೇಗ ಹೋಗಿ ಅಟೆಂಟಿವ್ ಆಗಿ ಕರ್ಕೊಬರಲಿಲ್ಲ. ಅದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಯಿತು. ಸೊ ಈ ಫೋನಿಂದ ಸುಮ್ಮನೆ ಪ್ರಾಬ್ಲಮ್ಸೇ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಿಕೊಂಡು ಇರೋಣ ಅಂತ. ಫಸ್ಟು ಮಾಯ್ಶ್ಚರೈಸಿಂಗ್ ಆದಮೇಲೆ ನಾನು ಇದು ಸೆರಮ್ ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಕಟ್ ಕ್ರೀಸ್ ಐಸ್ ಮಾಡೋಣ ಅಂತ ಹೋದೆ. ಬಟ್ ಇದು ಐ ಶ್ಯಾಡೋ ತುಂಬ ಸ್ಪ್ರೆಡ್ ಆಗುತ್ತೆ, ಗೊತ್ತಿಲ್ಲ. ಒಂದು ಸ್ವಲ್ಪ ಕ್ರೀಮಿ ಬೇಸ್ ಇರೋ ಐ ಶ್ಯಾಡೋನ ಯೂಸ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿ ಒಂದು ಸ್ವಲ್ಪ ವೈಟ್ ಹೆಡ್ಸ್ ಥರ ಸಿಕ್ತು, ಅದಕ್ಕೆ ಅದನ್ನು ರಿಮೂವ್ ಮಾಡಿದೆ. ಏನಂತಂದರೆ ಹೋದರೆ ಒಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಅಷ್ಟೇ ಹೋಗಿದ್ದು. ಅದೇ ಹ್ಯಾಪಿ ಮೂಮೆಂಟ್ ಅಂತ ಏನಲ್ಲ, ಜಸ್ಟ್ ಪೀಸ್ ಅಷ್ಟೇ. ಪೀಸ್ ಬೇಕು ಅಂತ ಹೋಗಿದ್ದು. ಆ್ಯಕ್ಚುಲಿ ನಾನು ಬ್ರಷ್ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ನಮ್ಮ ಲೈಫ್ ತುಂಬ ಸ್ಮೂತಾಗಿ ಹೋಗ್ತಾಯಿತ್ತು. ಅಂತ ಬಿಗ್ ಪ್ರಾಬ್ಲಮ್ಸ್ ಅಂತ ಏನೂ ಇರಲಿಲ್ಲ. ಬಟ್ ಇದು ಆ್ಯಕ್ಚುಲಿ ಅನಿಮಲ್ ಲವರ್ಗೆ ಈ ಥರ ಫೀಲ್ ಆಗುತ್ತೆ. ಬಟ್ ಬೇರೆಯವ್ರಿಗೆಲ್ಲ ಈ ಥರ ಸಿಲ್ಲಿ ಅಷ್ಟೇ. ಈಗ ವಿಡಿಯೋ ಎಡಿಟಿಂಗ್ ಮಾಡಿ ನಾಳೆ ಆದರೆ ಹಾಕ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಬಟ್ ಈ ವೀಕಲ್ಲಿ ಹಾಕ್ತೀನಿ. ಆಲ್ಮೋಸ್ಟ್ ಈ ವೀಕಲ್ಲೆಲ್ಲ
ಹಬ್ಬ ಆಗೋಗಿರುತ್ತೆ. ಬಟ್ ಈ ಥರ ಆಯ್ತಲ್ಲ, ಇಲ್ಲ ಅಂತಂದರೆ ನಂದು ಎಲ್ಲೂ ಕೂಡ ಡಿಸ್ಕಂಟಿನ್ಯೂ ಆಗ್ತಾನೆ ಇರಲಿಲ್ಲ. ಇನ್ಕನ್ಸಿಸ್ಟೆನ್ಸಿ ಆಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಪ್ರೈಮರ್ ಹಚ್ಚಲೇಬೇಕು ನನಗೆ. ತುಂಬ ಡಾರ್ಕ್ ಸರ್ಕಲ್ಸ್ ಇದೆ. ಮತ್ತು ಆ್ಯಕ್ಚುಲಿ ಬೆಳಿಗ್ಗೆ ನಾನು ಇದೇ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಿದ್ದೆ. ಸ್ನಾನ ಮಾಡಿದ್ನಲ್ಲ, ಫ್ರೀ ಹೇರ್ಸ್ ಬಿಟ್ಟು ನನಗೆ ಫ್ರಂಟ್ ಕಟ್ ಮಾಡೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ಮೇಲೆ ಇದೇ ಥರ ಹಾಕ್ಕೊಳ್ತೀನಿ. ಈ ಥರ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಲೈಕ್ ಕರ್ಲ್ಸ್ ಮಾಡ್ದಂಗಿರುತ್ತೆ. ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರೋದೆ. ಬಟ್ ನಾನು ಇವತ್ತೇನು ಮಾಡಿದೆ ಅಂತಂದರೆ ಸ್ವಲ್ಪ ಬ್ರೈಟ್ ಆಯಿತು ಅನ್ಸುತ್ತೆ. ಅದಕ್ಕೆ ಕನ್ಸೀಲರ್ ಹಾಕಿ ಆ ಬ್ರೈಟ್ನೆಸ್ಸಾಗಿ ಕಡಿಮೆ ಮಾಡಿ ಸಿಂಪಲ್ ಆಗಿರಲಿ ಅಂತ ಹೇಳಿ ಮಾಡಿಕೊಂಡೆ. ಮತ್ತು ಲಿಪ್ಸ್ಟಿಕ್ ಇನ್ನೊಂಥರ ಟ್ರೈ ಮಾಡೋಣ ಅಂತ ಹೋಗಿ ಅದು ಅಷ್ಟು ಚೆನ್ನಾಗಿದೆ ಲಿಪ್ಸ್ಟಿಕ್ ಶೇಡ್ಸು. ಬಿಡು ಅಂತ ಹೇಳಿ ಅಳಿಸೋದೇನು ಅಂತ ಹೇಳಿ ಒಂದು ಸ್ವಲ್ಪ ಜಸ್ಟ್ ಶಿಮ್ಮರ್ ಹಾಕಿದ್ದೆ ಅಂತ ಲಿಪ್ಸ್ಟಿಕ್ಕಿಗೆ. ಬ್ರೌನ್ ಲಿಪ್ಸ್ಟಿಕ್ಕಿಗೆ ಕಾಪರ್ ಕಲರ್ ಶಿಮ್ಮರ್ ಇತ್ತಲ್ಲ, ಅದನ್ನು ಸ್ವಲ್ಪ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಒಂದು ವೀಡಿಯೋದಲ್ಲಿ ನೋಡಿದ್ದೆ, ಅದಕ್ಕೆ ಟ್ರೈ ಮಾಡಿದೆ. ಬಟ್ ಲೈಟಿಂಗ್ಸಿಗೆ ಚೆನ್ನಾಗಿ ಕಾಣಿಸ್ಬೋದು, ಬಟ್ ವೀಡಿಯೋದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತಷ್ಟೆ. ಇನ್ನು ಸ್ವಲ್ಪ ಅಲ್ಲಿ ಕಾಣಿಸುತ್ತೆ, ಅದಕ್ಕೋಸ್ಕರ ಮತ್ತೆ ಅಪ್ಲೈ ಮಾಡಿದೆ. ಅದು ಹಿಂಗೆ ಆಗ್ತಿತ್ತು ಅಂತಂದರೆ ಫುಲ್ಲು ರನ್ ಆಗೋದು. ಯಾಕೋ ಆಯಿತು ಹಿಂಗೆ, ಏನು ತಪ್ಪಾಯಿತು, ಯಾಕೆ ಹಿಂಗೆ ಮಾಡಿದೆ, ಜಸ್ಟ್ ಇದ್ದೇ ಥಾಟ್ಸ್ ರನ್ ಆಗ್ತಾನೇ ಇರುತ್ತೆ. ಅದರಿಂದ ಏನು ಹೇಳೋದು, ಅದರಿಂದ ಔಟ್ಕಮ್ ಆಗೋಕ್ಕೆ ಆಗ್ತಿಲ್ಲ. ಅದು ಬಿಟ್ಟು ಬೇರೆದಕ್ಕೆ ಹೋಗೋಕ್ಕೆ ಅದು ಏನೋ ತಲೆಗೆ ಸುತ್ತುತ್ತಲೇ ಇರುತ್ತೆ. ನನಗೆ ತುಂಬ ಡಿಸ್ಟರ್ಬು ಮತ್ತು ಡಿಪ್ರೆಷನ್ ಥರ ಒಂಥರ ಆ್ಯಂಗ್ಸೈಟಿ, ಓವರ್ ಥಿಂಕಿಂಗ್ ಅನ್ನೋದಕ್ಕಿಂತ ಯಾಕೆ ಹಿಂಗಾಯಿತು. ಆ್ಯಕ್ಚುಲಿ ನಾವು ತುಂಬ ನಾನೇ ಎಷ್ಟೋ ಸಲ ನೈಟು 1 ಗಂಟೆವರೆಗೂ CCTVಲಿ ನೋಡಿದ್ವಿ, ಎಲ್ಲಿ ಹೋಗಿದ್ದಾಳೆ, ಏನಾಯಿತು ಅಂತ. ಆಮೇಲಿಂದ ಅಲ್ಲಿ ಹೋಗಿದ್ದಾಳೆ ಅಂತ ಅಲ್ಲೆಲ್ಲ ಹುಡ್ಕಿದ್ವಿ, ಸುತ್ತಮುತ್ತ ಏರಿಯಾ ಒಂದು ನಿಯರ್ಲಿ 5-6 ರೋಡ್ಸ್ ಎಲ್ಲ ತುಂಬ ಹುಡ್ಕಿದ್ವಿ, ಎಲ್ಲಾದರೂ ಇರುತ್ತಾ ಅಂತ. ಬಟ್ ಎಲ್ಲೂ ಇವರೆಲ್ಲ ಹೇಳಿದ್ರು ಇಲ್ಲೇ ನಿಯರ್ ಬೈಯೇ ಇತ್ತು ಅಂತ. ಬಟ್ ನಾವು ಅಷ್ಟು ಹುಡ್ಕಿದ್ರು. ಇವರು ಆಫೀಸಿಂದ ಟೀಮ್ ಔಟಿಂಗ್ ಇತ್ತು, ಟೀಮ್ ಡಿನ್ನರ್, ಅದಾದಮೇಲೂ ಕೂಡ ಬಂದು ಇದು ಮಾಡಿದ್ರು, ಅಲ್ಲೂ ಕೂಡ ಸಿಗಲೇ ಇಲ್ಲ. ನಮಗೆ CC ಕ್ಯಾಮ್ರಾದಲ್ಲಿ ನೋಡಿದಾಗಲೇ ಗೊತ್ತಾಗಿದ್ದು ಶಿ ವೆಂಟ್ ಔಟ್ ಸೈಡ್ ಅಂತ. ಗೇಟ್ ಓಪನ್ ಇಲ್ಲ ಅಂತಂದರೆ ಅವಳು ಹೋಗ್ತಾನೆ ಇರಲಿಲ್ಲ. ನೋಡಿ, ಇಲ್ಲೂ ಕನ್ಫ್ಯೂಸ್ ಆಗಿ ನಾನು ಅದೇನು ಹೇಳ್ತಾರಲ್ಲ ಆಬ್ಸೆಂಟ್ ಮೈಂಡ್ ಆ ಥರ ಆಗಿಬಿಟ್ಟಿತ್ತು. ಲೈಕ್ ಕನ್ಸೀಲರ್ ಹಾಕೋತಿದ್ದೆ, ಕಾಂಟೋರ್ ಹಾಕೋತಿದ್ದೆ. ಆಮೇಲೆ ಏನು ಮಾಡ್ತಿದ್ದೀನಿ ಅಂತೇಳಿ ಬೆಳಗ್ಗೆ ಎದ್ದು ಎಲ್ಲ ಹೊರಗಡೆ ಸ್ವಲ್ಪ ಕ್ಲೀನ್ ಮಾಡಿ, ಮತ್ತು ಮನೆಯೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿಕೊಂಡು ಪಾತ್ರೆ ಇತ್ತು ಸ್ವಲ್ಪ ತೊಳೆದು ರೆಡಿಯಾಗಿ ಹೊರಟ್ವಿ 11:30ಗೆ. ಊಟ ಎಲ್ಲ ಇತ್ತು, ಬಟ್ ಊಟ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಜಸ್ಟ್ ಒಂದು ರಾಗಿ ಗಂಜಿ ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ದೆ, ಅದನ್ನು ಸ್ವಲ್ಪ ಹಾಕಿ ಗಂಜಿ ಥರ ಮಾಡಿದ್ದು, ಅದನ್ನು ಕುಡಿದು ಮತ್ತು ಹೊರಟಿದ್ದು. ಮತ್ತು ಬಂದು ಅಷ್ಟೆಲ್ಲ ಆಯಿತು.
ಇವತ್ತು ನಂಗೆ ವೀಡಿಯೋ ಮಾಡೋದಕ್ಕೆ ಮನಸ್ಸೇ ಇರಲಿಲ್ಲ. ಬಟ್ ಸುಮ್ಮನೆ ಹಿಂಗೆ ಡಿಲೇ ಆಗುತ್ತೆ, ಮತ್ತು ಊರಿಗೆಲ್ಲ ಹೋಗ್ತೀವಲ್ಲ, ಮತ್ತು ಅಲ್ಲೂ ಕೂಡ ಅಲ್ಲಿ ಹೋದ್ಮೇಲೆ ವೀಡಿಯೋಸ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇದೊಂದು ಅಪ್ಲೋಡ್ ಮಾಡಿದ್ರೆ, ನಾಳೆ ಒಂದು ಮಾಡಿದ್ರೆ ಒಂದು ಲೈಕ್ 7 ಆಗುತ್ತೆ. ಇನ್ನೊಂದು 2 ಊರಿಂದ ಬಂದಮೇಲೆ ಮಾಡೋಣ ಅಂತ ಹೇಳಿ ಜಸ್ಟ್ ಸುಮ್ಮನೆ ಅದೇ ಲೈಕ್ ಒಂದು ಸ್ವಲ್ಪ ಗ್ಯಾಪು ಕೂಡ ಬೇಕು ಅನ್ನಿಸ್ತು. ಈ ವೀಡಿಯೋಸ್ ಮಾಡ್ತಾಯಿದ್ರೆ ಅಷ್ಟೊಂದು ಮರೆಯೋಕ್ಕಂತೂ ಆಗೋದಿಲ್ಲ. ಇಟ್ ಟೇಕ್ಸ್ ಟೈಮ್. ಆ್ಯಕ್ಚುಲಿ ನಾನು ಏನು ಅಂದ್ಕೊಂಡೆ ಅಂತಂದರೆ ಕಟ್ ಕ್ರೀಸ್ ಐ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ತುಂಬ ಇದಾಯಿತು. ಈಗ ನೋಡಿ, ನಾನು ಕನ್ಸೀಲರ್ ಅಪ್ಲೈ ಮಾಡಿದ್ಮೇಲೆ ಪೌಡರ್ ಟ್ಯಾಪ್ ಮಾಡಲೇಬೇಕು. ಯಾಕಂದರೆ ಸೆಟ್ ಮಾಡಬೇಕಲ್ಲ. ನೀವು ಕನ್ಸೀಲರ್ ಅಥವಾ ಫೌಂಡೇಶನ್ ಎಲ್ಲ ಆದಮೇಲೆ ಪೌಡರ್ ಟ್ಯಾಪ್ ಮಾಡಲೇಬೇಕು. ನಂಗೆ ಒಂದಂತೂ ಅನಿಸಿದ್ದು, ಇನ್ನೊಂದು ವೀಡಿಯೋ ಮಾಡ್ತೀನಿ ಅದು ಹಿಂಗಾಯಿತು ಏನಾಯಿತು ಅಂತ. ಬಟ್ ಒಂದಂತೂ ನಂಗೊಂದು ಅರ್ಥ ಆಯಿತು, ಪೆಟ್ ಫ್ರೆಂಡ್ಲಿ ಏರಿಯಾದಲ್ಲಿ ಹೋಗಬೇಕು. ಇಲ್ಲ ಅಂತಂದರೆ ಇಲ್ಲೊಂಥರ ಸೈಕ್ ಫ್ಯಾಮಿಲೀಸೇ ಜಾಸ್ತಿ ಇರೋದು. ಹಿಂಗೆ ಅಂತಂದರೆ ಒಂದಿಷ್ಟು ಏನು ಕೂಡ ನೀಟಾಗಿ ಏನೂ ರೆಸ್ಪಾನ್ಸ್ ಮಾಡಲ್ಲ. ಏನಕ್ಕೆ ಕೇಳಿದ್ರೂ ಅವ್ರದ್ದೇ ಒಂದು ಪ್ರಪಂಚ. ಏನು ಕೂಡ ಅವರು ಆ್ಯಕ್ಚುಲಿ ನಾನು ಪೋಸ್ಟರು ಕೂಡ ಹಾಕಿದ್ದೆ, ಅದಕ್ಕೇನೂ ರಿಪ್ಲೈನೂ ಬರಲಿಲ್ಲ. ಕ್ಯಾಟ್ ಮಿಸ್ಸಿಂಗ್ ಅದೇನಾದರೂ ನೋಡಿದ್ರೆ ಈ ಏರಿಯಾದಲ್ಲಿ ಸರೌಂಡಿಂಗ್ ಕೇರ್ಪುರಂ ಸೈಡು ಲೈಕ್ ಕಾಂಟ್ಯಾಕ್ಟ್ ಮಾಡಿ ಅಂತ ಒಬ್ಬರು ಕೂಡ ಎಂಥನೂ ರೆಸ್ಪಾನ್ಸ್ ಮಾಡಲಿಲ್ಲ, ಏನೋ ಅಂತನೂ ಕೇಳಲಿಲ್ಲ ಅಂಥ ಜನ. ಸೊ ಎಲ್ಲರೂ ಅಂತ ಹೇಳಲ್ಲ, ಬಟ್ ಆಲ್ಮೋಸ್ಟ್ ಅದೇ ಥರನೇ ಇದ್ದಾರೆ. ಆ್ಯಕ್ಚುಲಿ ಅವ್ರ ಮನೆ ಹತ್ರ ಹೋದಾಗ ಅದೊಂದು ಚಿಕ್ಕ ಮರಿ ಕೂಡ ಅದಕ್ಕೇನು ಕೂಡ ಕೊಟ್ಟಿಲ್ಲ. ಆ ಥರದ್ದು ಜನ ಇವರು ಎಲ್ಲ. ಲೈಕ್ ಇವ್ರನ್ನೆಲ್ಲ CCTV ನಾನೊಂದು ಕ್ಲಿಪ್ಪಿಂಗು ಕೂಡ ಹಾಕ್ತೀನಿ ನೋಡಿ, ಅವ್ರು ಯಾವ ಥರ ಇದ್ದಾರೆ ಜನ ಅಂತ ಗೊತ್ತಾಗುತ್ತೆ. ಇದು ಏನಂತಂದರೆ, ನಾನು ಸೆಲ್ಫಿ ಸ್ಟಿಕ್ ಇದೆ ಅದನ್ನೇ ಸ್ವಲ್ಪ ಡೈನಿಂಗ್ ಟೇಬಲ್ ಇದನ್ನ ಹಾಕ್ಕೊಂಡು ಇದು ಮಾಡ್ತಾಯಿದ್ದೆ. ಅದು ಹಿಂಗೆ ನನ್ನ ಐ ಶ್ಯಾಡೋ ಪ್ಯಾಲೆಟ್ ಒಂದು ಸ್ವಲ್ಪ ದೊಡ್ಡದು ಇದೆಯಲ್ಲ, ಅದು ಹಿಂಗೆ ಸ್ವಲ್ಪ ತಗುಲಿದ್ರೆ ಅದು ಇಂಬ್ಯಾಲೆನ್ಸ್ ಆಗೋದು. ಇಲ್ಲಿ ನಾನು ಐ ಮೇಕಪ್ ಮಾಡಿರೋದು ನಾನು ರೆಕಾರ್ಡ ಮಾಡಿಲ್ಲ, ಸಾರಿ ಅದು ಮಿಸ್ ಆಗಿದೆ. ಏನಂತಾರೆ, ಫಸ್ಟು ನಾನು ಕ್ರೀಸ್ ಲೈನ್ ಏರಿಯಾ ಬರುತ್ತಲ್ಲ ನೋಡಿ, ಇಲ್ಲೂ ಕೂಡ ಬಿತ್ತು ಕ್ರೀಸ್ ಲೈನ್ ಏರಿಯಾ ಬರುತ್ತಲ್ಲ, ಆ ಕ್ರೀಸ್ ಲೈನಿಂದ ಸ್ವಲ್ಪ ನಾವು ಇದೊಂದು ಲೈನ್ ಹಾಕ್ಕೊಂಡು ಲೈಕ್ ಅದ್ರ ಮೇಲಿಂದ ಒಂದು ಸ್ವಲ್ಪ ಹಿಂಗೆ ಕ್ರಾಸಾಗಿ ಲೈನ್ ಹಾಕ್ಕೊಂಡು ಒಂದು ಐ ಶ್ಯಾಡೋನಲ್ಲಿ ಆಮೇಲಿಂದ ನಾನು ಏನು ಮಾಡಿದೆ ಅಂತಂದರೆ, ಇನ್ನು ಬ್ರೌನು ಫಸ್ಟು ಲೈಟ್ ಬ್ರೌನು ಕ್ರೀಸ್ ಏರಿಯಾ ಮೇಲೆ ಲೈಟ್ ಬ್ರೌನು ಮತ್ತು ಒಂದು ಡಾರ್ಕ್ ಬ್ರೌನು ಶೇಡ್ ಕೊಟ್ಟೆ. ಆಮೇಲಿಂದ ಕ್ರೀಸ್ ಲೈನ್ ಹಾಕ್ಬಿಟ್ಟು ಕಟ್ ಕ್ರೀಸು. ಆವಾಗ ಸ್ವಲ್ಪ ಇದನ್ನು ಏನಂತಂದರೆ ಬ್ಲ್ಯಾಕ್ ಫುಲ್ ಅಪ್ಲೈ ಮಾಡಿಬಿಟ್ಟು ಆಮೇಲಿಂದ ಕಾಪರ್ ಶಿಮ್ಮರ್ ಅಪ್ಲೈ ಮಾಡಿದೆ. ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತೇಳಿ ಸ್ವಲ್ಪ ಗೋಲ್ಡು ಟಚಪ್ ಕೊಟ್ಟೆ. ಮತ್ತು ಹೇರ್ ಸ್ಟೈಲು ಕೂಡ ರೆಕಾರ್ಡ್ ಆಗಿಲ್ಲ. ಓಕೆ, ಸಾರಿ ಫಾರ್ ದಟ್. ನಾನು ಹೇಳಿದ್ನಲ್ಲ ಅಬ್ಸೆಂಟ್ ಮೈಂಡು, ಅದು ಕೂಡ ಇದು ಮಾಡಿಲ್ಲ. ತೋರಿಸ್ತೀನಿ ಇನ್ನೊಂದು ವೀಡಿಯೋದಲ್ಲಿ. ಸೊ ಈ ಥರ ಇತ್ತು ಲುಕ್ಕು. ಇದು
ಏನಂತಂದರೆ ಈ ಹೇರ್ ಸ್ಟೈಲ್ ಇದೆಯಲ್ಲ ಇದನ್ನು ನಾವು ಒಂದೊಂದು ಆ ಕಡೆ ಈ ಕಡೆ ತೊಗೊಂಡಿಲ್ಲ, ಒಂದೊಂದು ಸೈಡಲ್ಲಿ ತೊಗೊಬಿಟ್ಟು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಸಲ ತೋರಿಸ್ತೀನಿ ಅದು ವೀಡಿಯೋನ ಸಪ್ರೇಟಾಗೆ. ಆಮೇಲಿಂದ ಈ ಥರ ಹಾಕ್ಕೊಂಡು ನೋಡಿ, ಬಳೆ ಹಾಕ್ಕೊಂಡು ನಾನು ಒಂದು ಸ್ವಲ್ಪ ಬಂದ್ ಮಾಡಿಕೊಂಡೆ, ಅದು ಚೆನ್ನಾಗಿ ಕಾಣಿಸುತ್ತೇನಂತ. ಮತ್ತು ಒಂದು ಇದಿತ್ತು ಕ್ಲಿಪ್ದು ಲೈಕ್ ಚಂದ್ರನ ಕಲರ್, ಅದನ್ನು ಈ ಥರ ಟೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ತೋರಿಸ್ತೀನಿ ಇನ್ನೊಂದು ಸಲ ಪಕ್ಕ ಈ ಹೇರ್ ಸ್ಟೈಲ್ನ. ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಬಟ್ ರೆಕಾರ್ಡ್ ಆಗಿಲ್ಲ. ಸಾರಿ ಫಾರ್ ದಟ್. ನೋಡಿ ಇಲ್ಲಿ ನಾನು ಅಂದರೆ ಇಯರಿಂಗ್ಸ್ ತೊಗೊಳ್ತಾ ಇದ್ದೀನಿ ಅಷ್ಟೇ. ಎಸ್, ಡೆಫಿನೆಟ್ಲಿ ಐ ವಿಲ್ ಶೋ. ಆ್ಯಕ್ಚುಲಿ ನಾವು ಐಲೈನರಲ್ಲಿ ಹಾಕ್ಕೊಂಡ್ರೆ ಬೆಟರು. ಶೇಡ್ಸಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಸ್ಮರ್ಜ್ ಆಗುತ್ತೆ ಇದು. ಅದನ್ನು ಕೂಡ ಮಾಡಿ ತೋರಿಸಿ, ಮತ್ತು ಹೇರ್ ಸ್ಟೈಲ್ ಕೂಡ ಮಾಡಿ ತೋರಿಸ್ತೀನಿ. ಇದು ಟ್ರೈ ಮಾಡ್ತಾಯಿದ್ದೆ ಬಟ್ ಆಗಲಿಲ್ಲ. ಕಮಿಟ್ಮೆಂಟ್ ತೊಗೊಂಡಿದ್ದೀನಿ ಅಂತ ನಾನು ಮಾಡಿದ್ದು. ನೋಡಿ, ಇದು ಒಂದು ಸ್ವಲ್ಪ ಸಿಂಪಲಾಗಿ ರೆಡಿ ಆಗೋಣ ಅಂತ ಹೇಳಿ ಸಿಂಪಲಾಗಿ ರೆಡಿಯಾಗಿರೋದು. ಆಲ್ಮೋಸ್ಟ್ ಮೇಕಪ್ ಎಲ್ಲ ಕಾಂಟೋರು ಅದೆಲ್ಲ ಅದಾದಮೇಲೆ ನಾನು ಕಾಂಟೋರ್ ಅಪ್ಲೈ ಮಾಡಿದೆ. ಇದನ್ನು ಕೂಡ ಅಪ್ಲೈ ಮಾಡಲಿಲ್ಲ, ಏನಂತಂದರೆ ಕನ್ಸೀಲರು ಮಧ್ಯದಲ್ಲಿ ಅದೊಂದು ಸ್ವಲ್ಪ ಡಲ್ಲಾಗಿರಲಿ ಅಂತ. ನೋಡಿ ಈ ಥರ ಲುಕ್ ಬಂದಿದೆ. ಮತ್ತು ಹೈಲೈಟರು ಎಲ್ಲ ಅಪ್ಲೈ ಮಾಡಿದ್ದೆ. ನೋಡಿ ಈ ಥರ ಲುಕ್ ಕಾಣಿಸುತ್ತೆ, ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಹಾಕಿದ್ದೀನಿ. ಇದು ತುಂಬ ಡಲ್ಲಾಗಿ, ಅಂದರೆ ನಮಗೊಂದು ಸ್ವಲ್ಪ ಹೊಟ್ಟೆ ಇತ್ತು ಅಂತಂದರೆ ನಾವು ರೈಟ್ ಸೈಡಲ್ಲಿ ಹಾಕಿದ್ರೆ ಅಷ್ಟೊಂದು ಕಾಣಿಸಲ್ಲ. ಬಟ್ ನಂಗೆ ಸ್ವಲ್ಪ ಹೊಟ್ಟೆ ಇದೆ ಆ್ಯಕ್ಚುಲಿ, ಅದಕ್ಕೆ ಅದನ್ನು ಸಣ್ಣ ಮಾಡಬೇಕು, ಅದನ್ನು ಕಾಣಿಸ್ತಾ ಇರೋ ಥರ ಇದು ಮಾಡೋದಕ್ಕೆ ರೈಟ್ ಸೈಡಲ್ಲಿ ಹಾಕಿದ್ದೀನಿ. ಸೊ ಈ ಥರ ಇದೆ. ಆ್ಯಕ್ಚುಲಿ ಪಿನ್ ಮಾಡೋರು ಒಬ್ಬರು ಬೇಕಾಯ್ತು ಹಿಂದೆ. ಇಟ್ಸ್ ಓಕೆ ಅಷ್ಟೇ ಮೇಕಪ್ಪೆಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಇದೆ. ಐ ಮೇಕಪ್ ಕಾಣಿಸುತ್ತಾ ನೋಡಿ, ಹೇರ್ ಸ್ಟೈಲ್ ಇದು ಚೆನ್ನಾಗಿದೆ. ಮೇಕಪ್ ಓಕೆ, ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ, ಮತ್ತೆ ತೋರಿಸ್ತೀನಿ. ನೋಡಿ ಈ ಥರ ಕಾಣಿಸ್ತಿದೆ ಲುಕ್ಕು, ಲಿಪ್ಸ್ಟಿಕ್ ಎಲ್ಲ ಲುಕ್ಕು. ಈ ಮೇಕಪ್ ನೋಡಿ ಈ ಥರ ಇದೆ. Thank you for watching.